ಕೇಸನ್ನ ಸಿಬಿಐ ತನಿಖೆಗೆ ವಹಿಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನ ನೀಡಲಿದೆ. ಅದರ ವಿಚಾರಣೆ ಆರಂಭ ಆಗಿದೆ. ಆಲ್ರೆಡಿ ಅದರ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್, ಸದ್ಯಕ್ಕೆ ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿ ಇದು. ಮುಡಾ ತನಿಖೆಯನ್ನ ಸಿಬಿಐಗೆ ವಹಿಸುವ ಅರ್ಜಿ ವಿಚಾರಣೆ ಆರಂಭ ಮಾಡಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ. ಸ್ನೇಹಮಯಿ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದನ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಸ್ನೇಹಮಯಿ ಕೃಷ್ಣ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಏನಾಗತ್ತೆ, ಅವರ ವಾದದ ತಿರುಳೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಸ್ಟೇಟ್ ಸರ್ವಿಸ್ ನಿಂದ ಬಂದವರಾಗಿದ್ದಾರೆ. ಈಗ ಕರೆಂಟ್ಲಿ ನಾವು ನೋಡೋದಾದ್ರೆ ಕೋರ್ಟ್ ಆದೇಶದ ಮೇರೆಗೆ ಮೈಸೂರು ಲೋಕಾಯುಕ್ತ ಈ ಮೂಡ ಹಗರಣವನ್ನ ತನಿಖೆ ಮಾಡ್ತಾ ಇದೆ. ಆದ್ರೆ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಅನೇಕರು ಆಗ್ರಹ ಪಡಿಸ್ತಾ ಇದ್ದಾರೆ. ಪ್ರತಿಪಕ್ಷ ಬಿಜೆಪಿ ಕೂಡ ಅದನ್ನ ಆಗ್ರಹ ಪಡಿಸ್ತಾ ಇದೆ. ಈ ಕುರಿತಾದ ಅರ್ಜಿ ಕೋರ್ಟ್ಗೆ ಸಲ್ಲಿಕೆಯಾಗಿ ಇವತ್ತು ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ. ಸ್ನೇಹಮಯಿ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಇದನ್ನ ಸಿಬಿಐಗೆ ಕೊಡಬೇಕು, ಸೆಂಟ್ರಲ್ ಏಜೆನ್ಸಿಯಿಂದ ಇದರ ತನಿಖೆ ಆಗಬೇಕು ಅನ್ನೋ ಅಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ. ಈಗ ನಡೀತಾ ಇರೋ ಲೋಕಾಯುಕ್ತ ತನಿಖೆ ಏನಿದೆಯಲ್ಲ, ಇದು ಇವರೆಲ್ಲ ರಾಜ್ಯದ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು, ಸ್ಟೇಟ್ ಸರ್ವಿಸ್ ನಿಂದ ಬಂದಂತವರು, ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು. ನ್ಯಾಚುರಲಿ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣ ಅಂತ ಆದಾಗ ಲೋಕಾಯುಕ್ತದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಕ್ಕಾಗಲ್ಲ, ಅಥವಾ ಅವರ ಮೇಲೆ ಪ್ರಭಾವ ಬೀರಬಹುದು ಅನ್ನುವಂತ ಅನುಮಾನಗಳಿವೆ. ಇದು ದೂರುದಾರರ ವಾದ. ಹಾಗಾಗಿ ಲೋಕಾಯುಕ್ತ ಸಾಕಾಗಲ್ಲ, ಸಿಬಿಐ ಕೊಡಬೇಕು ಈ ಕೇಸನ್ನ. ಲೋಕಾಯುಕ್ತದವರು ಮುಖ್ಯಮಂತ್ರಿಗಳನ್ನ ಇನ್ವೆಸ್ಟಿಗೇಟ್ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಅವರು ಸ್ಟೇಟ್ ಸರ್ವಿಸ್ ನಿಂದ ಬಂದಿರೋ ಅಧಿಕಾರಿಗಳು ಅನ್ನುವಂಥದ್ದು. ಪ್ರಭಾವಕ್ಕೆ ಹೆದರ್ಕೊಳ್ಬಹುದು, ಯಾವುದೂ ಕೂಡ ಮ್ಯಾಟರ್ ಆಗಬಹುದು. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಇದನ್ನ ಸಿಬಿಐ ಕೊಡಬೇಕು ಅನ್ನೋದು, ಪಾರದರ್ಶಕ ತನಿಖೆ ಸಾಧ್ಯವಿಲ್ಲ ಇವರಿಂದ ಅನ್ನೋದು ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣಿಂದರ್ ಸಿಂಗ್ ವಾದ. ಸೊ ಏನಾಗತ್ತೆ ಹಾಗಾದ್ರೆ, ಇನ್ನೇನು ಇವತ್ತು ವರ್ಡಿಕ್ಟ್ ಕೊಟ್ಟರು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿಬಿಐಗೆ ಕೊಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಮಾನ ಮಾಡಲಿದೆ. ಸೊ ಅದಾದ ಮೇಲೆ ನಿಜವಾದ ಫೈಟ್ ಅಂತಾನೆ ಹೇಳಬೇಕು. ಒಂದು ವೇಳೆ ಸಿಬಿಐಗೆ ಕೊಡಬೇಕು ಅಂತಾದ್ರೆ ಆಗ ಮುಖ್ಯಮಂತ್ರಿಗಳಿಗೆ ನಿಜವಾದ ತೂಗುಗತ್ತಿ ಆರಂಭ ಆಗತ್ತೆ. ಸಿಬಿಐ ತನಿಖೆ ಅಂತ ಅಂದ್ರೆ ಆಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಇನ್ನಷ್ಟು ಹೆಚ್ಚಾಗಬಹುದು. ಮತ್ತು ಸಿಬಿಐ ತನಿಖೆಯ ತೂಗುಗತ್ತಿ ಸದಾ ಅವರ ತಲೆ ಮೇಲೆ ಇರತ್ತೆ. ಒಂದು ವೇಳೆ ಹೈಕೋರ್ಟ್ ಸಿಬಿಐಗೆ ಕೊಡೋದು ಬೇಡ ಅಂತ ಹೇಳಿದರೆ ಆಗ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರಿಗೆ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಏನ್ ನಡೀತಾ ಇದೆ ಅದು ಮುಂದುವರಿಯತ್ತೆ. ಹಾಗಾಗಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ, ಡಿಸೈಡಿಂಗ್ ಡೇ. ಇದನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನುವಂತ ವಿಚಾರ, ಮೂಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನುವಂತ ವಿಚಾರದ ವಿಚಾರಣೆಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಗಾಗಲೇ ಆರಂಭ ಮಾಡಿದೆ. 56,000 ಕೋಟಿ ರೂಪಾಯಿಗಳ ಹಗರಣ ಅಲ್ಲದೆ ಈ ಸೈಟ್ಗಳನ್ನ ವಾಪಸ್ಸು ನೀಡಲಾಗಿದೆ. ಇಡಿ ತನಿಖೆಯೂ ಕೂಡ ಇದರಲ್ಲಿ ನಡೀತಾ ಇದೆ. ಇಡಿ ಕೂಡ ತನಿಖೆಯನ್ನು ಶುರು ಮಾಡಿದೆ ಅಂತ ಮಣಿಂದರ್ ಸಿಂಗ್, ಹಿರಿಯ ವಕೀಲ ಮಣಿಂದರ್ ಸಿಂಗ್ ಬೇರೆ ಬೇರೆ ಆಯಾಮಗಳನ್ನ ತೆರೆದಿಡ್ತಾ ಇದ್ದಾರೆ ಕೋರ್ಟ್ ಮುಂದೆ. ಈ ಇಡೀ ಹಗರಣದ ಬೇರೆ ಬೇರೆ ಆಯಾಮಗಳು, ಯಾವೆಲ್ಲ ಕಾರಣಗಳಿಂದಾಗಿ ಇದು ಒಂದು ಹೈ ವೋಲ್ಟೇಜ್ ಕೇಸ್, ಇದು ಲೋಕಾಯುಕ್ತ ಸಾಕಾಗೋದಿಲ್ಲ, ಇದನ್ನ ತನಿಖೆ ಮಾಡೋದಕ್ಕೆ ಸಿಬಿಐಯೇ ಸರಿ ಅನ್ನುವಂಥದ್ದು ಮಣಿಂದರ್ ಸಿಂಗ್ ಅವರ ವಾದ. ಯಾಕಂತಂದ್ರೆ ಇಡಿ ಆಂಗಲ್ಸ್ ಕೂಡ ಇದೆ ಇದರಲ್ಲಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಅಕ್ರಮ ಹಣದ ವಹಿವಾಟಿನ ಕುರಿತಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸ್ಟೇಟ್ ಸರ್ವಿಸ್ ನಿಂದ ಬಂದವರು. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೂರುದಾರ ಡಿಸೆಂಬರ್ 24ರಂದು ಅಫಿಡವಿಟ್ ಹಾಕಿದ್ದಾರೆ. ಅದರ ಕೆಲವು ಸಾಲುಗಳನ್ನ ನಾನು ಓದ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಮಣಿಂದರ್ ಸಿಂಗ್ ಓದ್ತಾ ಇದ್ದಾರೆ, ಕೋರ್ಟ್ಗೆ ಓದಿ ಹೇಳ್ತಾ ಇದ್ದಾರೆ.
ಅದರ ಕೆಲವು ಸಾಲುಗಳನ್ನ ನಾನು ಓದ್ತೀನಿ ಅಂತ ದೂರುದಾರ ಮಣೀಂದರ್ ಸಿಂಗ್ ಡಿಸೆಂಬರ್ 24ನೇ ತಾರೀಕಿಗೆ ಅಫಿಡವಿಟ್ ಹಾಕಿದ್ದಾರೆ. ಇದನ್ನು ಸಿಬಿಐ ಕೊಡಬೇಕು ಅಂತ. ಅದರ ಕೆಲವು ಸಾಲುಗಳನ್ನ ಓದ್ತೀನಿ ಅಂತ ಮಣೀಂದರ್ ಸಿಂಗ್ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಅಲ್ಲಿ ಏನಿದೆ ಅನ್ನೋದನ್ನ ಕೋರ್ಟ್ ಮುಂದೆ ಮಣೀಂದರ್ ಸಿಂಗ್ ಮಂಡಿಸ್ತಾ ಇದ್ದಾರೆ. ಯಾವೆಲ್ಲ ಕಾರಣಕ್ಕೆ ಇದನ್ನ ಸಿಬಿಐಗೆ ಕೊಡಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಮಾಹಿತಿಯನ್ನ ಸ್ನೇಹಮಯಿ ಕೃಷ್ಣ ಆಲ್ರೆಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಯಾತಕ್ಕೋಸ್ಕರ, ಇದರ ಮ್ಯಾಗ್ನಿಟ್ಯೂಡ್ ಏನು, ಒಟ್ಟು ಕೇಸಿನ ಆಳ ಅಗಲ ಏನು ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಎಲ್ಲ ರೆಕಾರ್ಡ್ಸ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೂ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಮುಳುವಾಗುತ್ತೆ, ಮೂಡ ಕಂಟಕ ಕಾದು ನೋಡ್ಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಸಿಎಂ ಸಿದ್ದರಾಮಯ್ಯ. ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೂಡ ಭವಿಷ್ಯ ಗೊತ್ತಾಗತ್ತೆ. ಸಿಬಿಐ ತನಿಖೆಗೆ ಹೋಗತ್ತಾ ಅಥವಾ ಇಲ್ಲೇ ಲೋಕಾಯುಕ್ತ ತನಿಖೆ ಆಗತ್ತಾ ಅನ್ನುವಂಥದ್ದನ್ನ ಕೋರ್ಟ್ ತೀರ್ಮಾನ ಮಾಡಲಿದೆ. ಮಹತ್ವದ ದಿನ ಅಂತ ಹೇಳಬೇಕು. ಒಂದ್ ಕಡೆ ಇವರೆಲ್ಲ ಎಲ್ಲಿದ್ದಾರೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಕೂಡ ಡೆಲ್ಲಿಲಿದ್ದಾರೆ. ಇವತ್ತು ಅಲ್ಲಿ ಎಐಸಿಸಿ ಕಚೇರಿ ಉದ್ಘಾಟನೆ ವಿಚಾರವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಅಲ್ಲೂ ಕೂಡ ಆಂತರಿಕ ರಾಜಕೀಯ ನಡೀತಾ ಇದೆ, ಸಭೆಗಳು ನಡೀತಾ ಇದ್ದಾವೆ. ಮತ್ತೊಂದ್ ಕಡೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಕೇಸ್ನ ಸಿಬಿಐ ಕೊಡ್ಬೇಕೋ ಬೇಡವೋ ಅನ್ನೋ ವಿಚಾರಣೆ ನಡೀತಾ ಇದೆ. ಯಾವ ಕಾರಣಕ್ಕೆ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಕಂಪ್ಲೇನೆಂಟ್ ಅಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದನ್ನ ಲೋಕಾಯುಕ್ತ ಡಿವೈಎಸ್ಪಿ ಮೂಡ ಮೇಲೆ ದಾಳಿ ಮಾಡಿಸಿದ್ದಾರೆ. ಮೂಡ ಕೇಸನ್ನ ಸಿಬಿಐ ತನಿಖೆಗೆ ವಹಿಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನ ನೀಡಲಿದೆ. ಅದರ ವಿಚಾರಣೆ ಆರಂಭ ಆಗಿದೆ. ಆಲ್ರೆಡಿ ಅದರ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್, ಸದ್ಯಕ್ಕೆ ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿ ಇದು. ಮೂಡ ತನಿಖೆಯನ್ನ ಸಿಬಿಐಗೆ ವಹಿಸುವ ಅರ್ಜಿ ವಿಚಾರಣೆ ಆರಂಭ ಮಾಡಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ. ಸ್ನೇಹಮಯಿ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದನ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಸ್ನೇಹಮಯಿ ಕೃಷ್ಣ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಏನಾಗತ್ತೆ